ಕೊಪ್ಪಳ ಅವ್ರ ಕೊಡಲ್ಲ ಅಜ್ಜನ್ ಕಾಯಿ ಯಾರು ಕಾಯಿ ಕೊಡ್ರಿ ಅಜ್ಜನ್ ಕಾಯಿ ಯಾರು ಕೊಡ್ರಿ ಸಿದ್ದನಹಳ್ಳಿ ಅವ್ರ ಕಾಯಿ ಕೊಡ್ರಿ ಯಾವ್ದು ಹೊಡಿತಾರೆ ನಾವು ಇವತ್ತ ಪಂಡಿತ ಪುಟ್ಟರಾಜ ಗವಾಯಿಗಳು ಮಠಕ್ಕೆ ಬಂದ 101 ಕಾಯಿ ಹೊಡೆಯುವ ಮುಖಾಂತರ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಪ್ರತಿಷ್ಠಾನ ಕೊಡ್ಬೇಕಂತೇಳಿ ನಾವೆಲ್ಲರೂ ಕಾಂಗ್ರೆಸ್ ನಾಯಕರು ಹಿರಿಯರು ಆಮೇಲೆ ನಮ್ಮ ಯುವಕರು ಎಲ್ಲರೂ ಬಂದು ಪ್ರಾರ್ಥನೆ ಮಾಡಿದ್ವಿ. ಈಗ ನೆಕ್ಸ್ಟ್ ಇಲ್ಲಿಂದ ನಾವು ಚರ್ಚ್ಗೆ ಹೋಗ್ತೀವಿ. ಚರ್ಚ್ಲಿಂದ ಸಂಜೆ ಮುಂದೆ 5:30ಗೆ ನಾವು ಮಸೂದೆಗೆ ಹೋಗಿ ಹೆಂಗ್ ಮಾಡಿವಿ ಅದೇ ತರ ಅಲ್ಲೂ ಮಾಡ್ತೀವಿ. ಯಾಕಂತಂದ್ರೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಒಂದನೇ ಸಂಪುಟದಲ್ಲಿ ಕೊಡಬೇಕಿತ್ತು. ಯಾವ ಕಾರಣದಿಂದ ಕೊಟ್ಟಿಲ್ಲ ಅದು ದೇವ್ರಿಗೆ ಇವತ್ತು. 2ನೇ ಸಂಪುಟದಾಗ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಂತೇಳಿ ನಮ್ ಪಟ್ಟು ಹಿಡಿದೀವಿ. ಯಾಕಂತಂದ್ರೆ ಅವರು ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಂತೇಳಿ ಹಿಡಿದಿದ್ವಿ. ಆತ ಇವರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರು ಬಹಳ ವರ್ಷಲಿಂದ ಅದಾರ. ಇರ್ಲಿ, ನೆಕ್ಸ್ಟ್ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತಾರ ಅಂತೇಳಿ ನಮ್ಗೆ ಬಹಳ ಭರವಸೆನೂ ಐತಿ, ದೇವ್ರ ಮ್ಯಾಗ ನಂಬಿಕೆನೂ ಐತಿ. ನೆಕ್ಸ್ಟ್ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗೋದು ಎಚ್ ಕೆ ಪಾಟೀಲ್ ಸಾಹೇಬ್ರ. ಆದ್ರೆ ಈ ಸಲ ನಮ್ಗ 2ನೇ ಸಂಪುಟದಾಗ ಅವ್ರಿಗೆ ಒಂದು ಅಯೋಗ್ಯ ಆದಂತ ಸಚಿವ ಸ್ಥಾನ ಕೊಟ್ಟು ನಮ್ಗೆ ಎಲ್ಲರಿಗೂ ಆದಂತ ನೋವಿಗೆ ಅವರು ಕೇಂದ್ರ ಸರ್ಕಾರದವರು ಅದಕ್ಕೆ ಮರ ಹಂಚುವಂತ ಕೆಲಸ ಮಾಡ್ಬೇಕು. ಹಿಂಗಾಗಿ ನಾವು ಎಲ್ಲಾ ಕೂಡಿ ಇಲ್ಲಿ ಬಂದಿವಿ. ಇಲ್ಲಿಂದ ನೆಕ್ಸ್ಟ್ ಚರ್ಚೆಗೆ ಹೋಗ್ತೀವಿ. ಯಾಕಂದ್ರೆ ಬಹಳ ಸಂಘಟನೆ, ನಾವು ಗದಗ ಜಿಲ್ಲಾ 4 ವೀಲರ್ ಮೆಕ್ಯಾನಿಕಲ್ದವ್ರು, ನಮ್ಗ ಮಾಡಿದಂತ ಕೆಲಸ, ಸಂಘಟನೆಗಳಿಗೆ ಮಾಡಿದಂತ ಕೆಲಸ ನಾವು ಬಹಳ ನೋಡಿವಿ. ಯಾಕಂತಂದ್ರೆ ಯಾರ ಕಡೆ ಹೋದ್ರು ಯಾವ ಕೆಲಸ ಇಲ್ಲ ಅಂತ ಹೇಳಿ ಕಳ್ಸಂಗಿಲ್ಲ. ಅವ್ರು ಭಾರಿ ನಿಟ್ಟಾಗಿ ಮಾಡಿ ಕಳಿಸ್ತಾರ. ನಮ್ಗ ಮಾಡಿದಂತ ಕೆಲಸ ಅಂತೂ ನಾವು ಸಾಯು ಮಠನು ನಮ್ಮ ನಮ್ಮ ಮಕ್ಕಳ ಸತ್ತು ಅವ್ರಿಗೆ ನೆನೆಸ್ತಾರ ಅಂತ ಕೆಲಸ ಮಾಡ್ಯಾರ. ಇಷ್ಟನ್ನ ಹೇಳಿ 2ನೇ ಸಂಪುಟದಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ನಾ ಬೇಡ್ಕೊಂಡ ನಮ್ಮ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಂದ ನಾ ಬೇಡ್ಕೊಳ್ಳೋದು ಅಷ್ಟೇ. ನಮಸ್ಕಾರ.